ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವರಿಬ್ಬರು ಬೆಳಗ್ಗೆ ಇಷ್ಟೊತ್ತಿಗೆ ಏನಕ್ಕೆ ಬಂದಿದ್ದಾರೆ ಅಂದರೆ ನನ್ನ ಬರ್ತ್ಡೇ ಇವತ್ತು, ಅದರಿಂದ ವಿಶ್ ಮಾಡಕ್ಕೆ ಬಂದಿದ್ದಾರೆ ಇಬ್ಬರು. ಏನಪ್ಪ ಏನಿದು? ಹಂಗೇನು ಹೇಳೋದ? ಸರಿ, ಫ್ರಿಜ್ಜಾಗೆ ಎತ್ತಿಬಿಡು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತಿನ್ನೋಣ. ನಾನಿವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ರೆ ನಮ್ಮ ಮನೆಯವರು ಫುಲ್ಲು ಸ್ಟೈಲಾಗಿ ರೆಡಿ ಆಗಿಬಿಟ್ಟು ಬಂದುಬಿಟ್ಟು ಮಾಲ್ಗೆ ಕರ್ಕೊಂಡು ಹೋಗ್ತೀನಿ ರೆಡಿ ಆಗೋ ಅಂತ ಹೇಳ್ತಾಯಿರ್ತಾರೆ. ಈ ಸ್ಯಾರಿಯಲ್ಲಿ ಮತ್ತೆ ಹೆಂಗೆ ಹೋಗೋದು ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸರಿ ಹೋಗಲಿ ಅಂಥೇಳಿ ಇನ್ನು ಡ್ರೆಸ್ ಹಾಕ್ಕೊಂಡೆ ರೆಡಿ ಆಗೋಣ ಅಂತೇಳಿ ಫಿಕ್ಸ್ ಆಗೋಗ್ಬಿಟ್ಟೆ. ಬಟ್ ಬೇಜಾರಾಯಿತು. ಹೇಳು ಇವಾಗ, ಹೇಳು ಪರವಾಗಿಲ್ಲ. ಒಂದು ಹಾಫ್ ಆನ್ ಅವರ್ ಹಿಂದೆ ಹಾಕ್ಬಿಟ್ಟು ವಿಡಿಯೋ ಅರ್ಧ ಅವರ್ ಹಾಕ್ಲಾ? ವಿಡಿಯೋ ಎಲ್ಲ ನಿಂದೆ, ಮತ್ತು ನಾನೇನಕ್ಕ ವಿಡಿಯೋ ಮಾಡೋದು? ನೀನೇ ವಿಡಿಯೋ ಮಾಡಿಕೊಟ್ಬಿಡಲ್ಲ. ಏನು ಹೇಳ್ಬೇಕು ಹೇಳು? ಏನು ಇಷ್ಟ ಬಂದದೆಲ್ಲ ಹೇಳಾಕ್ತೀನಿ. ಹಾಂ, ಹೇಳಾಕ್ಲಾ? ಇನ್ನು ಇವರು ಕೂಡ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. 1 ವೀಕಿಂದ ಮನೆಯಲ್ಲೇ ಇದ್ದರು, ಆರಾಮಾಗಿ ಆಡ್ಕೊಂಡು ಮಕ್ಕಳೆಲ್ಲರೂ. ಇನ್ನು ನಮಗೂ ಒಂಥರ ಬೋರ್ ಆಗದಿರ ಇತ್ತು. ಇನ್ನು ಇವ್ರು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಇನ್ನು ಫುಲ್ಲು ಬೇಜಾರಾಗಿಬಿಡುತ್ತೆ. ಇನ್ನು ನಾವು ಮತ್ತು ಇವರೆಲ್ಲ ಒಂದೇ ಬಸ್ಗೆ ಮತ್ತು ಟ್ರೈನ್ಗೆ ಹೋಗಬೇಕು ಅಂತೇಳಿ ಹೊರಡ್ತಾ ಇದ್ದೀವಿ. ನೋಡಿ, ನನ್ನ ಇವರು ಎಷ್ಟರ ಜೊತೆ ಕಷ್ಟ ಮಾಡೋರೆ. ಫ್ರೀ ಫೈರ್ ಪ್ಲೇಯರ್ ಇವರು. ಇವರೇ ಕಲ್ಸ್ಕೊಟ್ಟಿದ್ದು ನನಗೆ. ಏನು ಹೇಳಬೇಕು ಗುಂಡ ನಿನ್ನ ಬಗ್ಗೆ? ಏನು ವರ್ಣನೆ ಮಾಡೋದು ನಾನು? ಏನು ಮಾತೇ ಏನ ಮಾತೇ ಬರ್ತಾ ಇಲ್ಲ ಗುಂಡ. ವರ್ಣನೆ ಮಾಡಕ್ಕೆ ಮಾತಿಗ್ಲಿ ಪದಗಳೇ ಸಿಗ್ತದೆ. ಡಿಕ್ಷನರಿ ತಕೊಂಡು ಹುಡುಕಿ ಏನ ಬರ್ತಾ ನೋಡಿ. ಇವರಿಬ್ರು ಭಾರ್ಗವನರು ಹೋದ್ರಲ್ಲ, ಬೆಂಗಳೂರಿಗೆ ಹೋದ್ರಲ್ಲ. ಭಾರ್ಗವನರಲ್ಲ ಅವರು, ಭಾರ್ಗವನರಲ್ಲ ಅವರು. ಅಯ್ಯ, ಅವ್ರು ಯಾರ ಬೇರೆಯವ್ರು ಇತ್ತು. ಇದು ಯಾರಿದ? ಮಾಮ ಅಂತೇಳ. ಮಂಜು ಮಾಮ ಅನ್ನೋದೇನಕ್ಕ? ಯಾಕೆ ಬಂದಿದ್ ನೀನ? ಬಾಯ್ ಮಾಡ, ಬಾಯ್ ಬಾಯ್ ಮಾಡ. ಅತ್ತೆಕ ಚಿನ್ನೆ 50 ರೂಪಾಯಿ 80 ರೂಪಾಯಿ. ಏಯ್ ಬಂಗಾರಿ, ಬಾಯ್ ಮಾಡಿ. ಹಿಂಗೆ ಬಾಯ್ ಮಾಡ ಅತ್ತೆಗೆ, ಬಾಯ್ ಮಾಡಿ. ಊರಿಗೆ ಹೋಗ್ತೀಯಾ? ಮುತ್ತ ಕೊಡು. ಹಾಂ, ಮುತ್ಕೊಡು. ಹೋಗ್ತೀಯಾ? ಕೊಡಲ್ಲ. ಅಮ್ಮ ಊರಿಗೆ ಹೋಗ್ತೀಯ ಚಿನ್ನೆ? ಬರ್ಗವ್ನು ಕರ್ಕೊಂಡು ಹೋಗ್ಲಾ? ಹಿಂಗೆ ಮಾಡು. ಫುಲ್ ಎತ್ತ, ತಲೆ ಮೇಲೆ ಎತ್ತ, ತಲೆ ಮೇಲೆ. ಅಮ್ಮ ಮೇಲೆ ಎತ್ತ, ತಲೆ ಮೇಲೆ ಎತ್ತ, ಫುಲ್ ಎತ್ತ, ಫುಲ್ ಎತ್ತಮ್ಮ ತಲೆ. ತಲೆ ಮೇಲೆ ಎತ್ತು, ಹಿಂಗೆತ್ತು. ನಿಂದೇನಪ್ಪ? ಹಿಂಗೆ ಮಾಡಿ ಡಿಶ್ ಮಾಡ್ತೋಳು ನೋಡು. ಚೆನ್ನಾಗಿ ಮಾಡಿದೆ. ಮೇಲೆ ಕೆತ್ತು, ಫುಲ್ ಮೇಲೆ ಕೆತ್ತು. ಹಿಂಗೆ ಕೈ ಮಾಡು, ಹಿಂಗೆ ಮಾಡು, ಬಾಯ್ ಮಾಡು, ಹಿಂಗೆ ಮಾಡು. ಹಾಯ್ ಮಾಡಮ್ಮ. ಆಮೇಲೆ ನೋಡು, ಹಾಯ್ ಮಾಡು. ಹಿಂಗೆ ನೋಡು ಆಡ್ತಾನೆ. ಅಮ್ಮ ಹಾಯ್ ಮಾಡೆ. ಬೆಳಗ್ಗೆ ನಿಂಗೆ ನಿದ್ದೆ ಮಾಡಿಲ್ಲ ಅವಳು. ಆಗಲ್ಲ, ನೀನು ಒದ್ದಾಡ್ತದ್ರೆ. ಬ್ಯಾಗ್ ಮೇಲೆ ಕುತ್ಕೋದ್ರ ಮೇಲೆ ಕುಚ್ಚೋ ಬಿಡು. ಬರ್ಗವ
ರಾಯನಂತೂ ಇನ್ನು ಅವನು ಟ್ರೈನಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದ. ಇನ್ನು ಟ್ರೈನಿಂದ ಇಳಿದ್ಬಿಟ್ಟು ಮತ್ತೆ ನಾವು ಮೆಟ್ರೋಗೆ ಹೋಗ್ತಾಯಿದ್ದೀರಿ. ಮೆಟ್ರೋಯಿಂದ ಮತ್ತೆ ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡು ಆಟೋದಲ್ಲಿ ನಿಧಾನವಾಗಿ ಮಾಲ್ ಹತ್ರ ಹೋಗ್ತಾಯಿದ್ದೀರಿ. ಇನ್ನು ಇವತ್ತು ಸಂಡೇ ಬೇರೆ ಆಗಿರೋದ್ರಿಂದ ಫುಲ್ಲು ರಶ್ ಇದೆ, ತುಂಬಾ ಟ್ರಾಫಿಕ್ಕು ಇವತ್ತು. ನನಗಂತೂ ಈ ಟ್ರಾಫಿಕ್ಕಲ್ಲಿ ಟ್ರಾವೆಲ್ ಮಾಡೋದಂದ್ರೇ ಒಂಥರ ಹಿಂಸೆ. ಇನ್ನು ಅಂತೂ ನಾವು ಮಾಲ್ ಒಳಗಡೆ ಎಂಟ್ರಿ ಆಗೋದ್ವಿ. ನಮ್ಮ ಮನೆಯವ್ರಿಗಂತೂ ನನ್ನ ಹೊರಗಡೆ ಕರ್ಕೊಂಬಂದರೆ ಒಂದೇ ಭಯ, ಎಲ್ಲಿ ರೈಸ್ ಕೇಳ್ತಾಳೋ ಅಂತೇಳಿ. ಎಲ್ಲಿಗೆ ಹೋಗಲಿ ನನಗೆ ಮೇಯ್ನ್ ಏನಂದರೆ ರೈಸ್ ಇರಬೇಕು. ಅರ್ಧ ಪ್ಲೇಟ್ ಆದರೂ ರೈಸ್ ಇದ್ರೇ ನನಗೆ ಮನಸ್ಸಿಗೆ ಒಂಥರ ತೃಪ್ತಿ. ಇನ್ನು ನಮ್ಮ ಮನೆಯವ್ರು ಫಸ್ಟ್ ನನ್ನ ಅದನ್ನೇ ಇಲ್ಲಿ ಕೇಳ್ಕೊತ ಇದ್ದಾರೆ, ತಿಂತೀಯ ತಿನ್ನಲ್ವ, ನಿನ್ಗೆ ಏನು ಬೇಕು ಹೇಳು ಅಂತೇಳ್ಬಿಟ್ಟು. ಬಟ್ ನಾನೇನಂದರೆ ನಿಮ್ಗೇನು ಇಷ್ಟನೋ ಕೊಡಿಸಿ ಅಂತೇಳ್ತೀನಿ. ಮತ್ತು ಅವ್ರೇನಾದರೂ ಆರ್ಡ್ರ್ ಮಾಡಿ ತಗೊಂಡು ಬಂದರೆ, ಅಯ್ಯೋ ಇದನ್ನ ಯಾಕೆ ತಗೊಂಡು ಬಂದ್ರಿ ಅಂತ ಮತ್ತೆ ಅವ್ರಿಗೆ ಹಿಂಸೆ ಮಾಡ್ತೀನಿ. ಅದಕ್ಕೆ ಅವ್ರು ಫಸ್ಟೇ ಕೇಳ್ಕೊಂಡ್ಬಿಟ್ಟು ಏನು ಬೇಕೋ ತಿಂತೀಯ ತಿನ್ನಲ್ವ ಅಂತೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದಾರೆ ನನ್ನ. ನಾನಂತೂ ಇವತ್ತಾದರೂ ಸರಿ ಅವ್ರು ಏನು ಕೊಡಿಸಿದ್ರೆ ಅದೇ ತಿನ್ನೋಣ ಅಂತೇಳಿ ಫಿಕ್ಸ್ ಆಗಿದ್ದೀನಿ. ಬಟ್ ಏನಂದರೆ ನನಗೊಂಥರ ಈ ಜಂಕ್ ಫುಡ್ಡು ಅದೆಲ್ಲ ಒಂಥರ ತಿಂದರೆ ನನಗಿಷ್ಟ ಆಗಲ್ಲ. ಇನ್ನು ಇದು ಬರ್ತ್ಡೇ ದಿನ ಸುಮ್ಮನೆ ಯಾಕೆ ಇನ್ನು ಮೂಡ್ ಅಪ್ಸೆಟ್ ಮಾಡೋದಂತೇಳಿ ಅವರು ಬರ್ಗರ್ ಆರ್ಡ್ರ್ ಮಾಡಿದರು. ಸರಿ ಇನ್ನು ಅದನ್ನೇ ತಿನ್ನೋಣ ಅಂತೇಳಿ ನಾನು ಮತ್ತು ನಮ್ಮ ಗುಂಡ ನನ್ನ ಮಗ 3 ಜನನೂ ರೆಡಿ ಆಗಿದ್ದೀರಿ. ಅದು ಏನು ಚೆನ್ನಾಗಿರ್ಬೇಕು ಅದೇನೋ ಚೆನ್ನಾಗಿರಬೇಕು. ಬರೀ ಜ್ಯೂಸ್ ಕುಡಿಯೋದಲ್ಲೇ ಇರ್ತಾನೆ. ಇನ್ನು ಬರ್ಗರ್ನ ತಿಂದು ಮುಗಿಸಿದ್ದಾಯ್ತು. ನೆಕ್ಸ್ಟ್ ಇನ್ನು KFC ತಿನ್ನೋಣ ಅಂಥೇಳಿ ಕರ್ಕೊಂಡು ಬಂದಿದ್ರೆ. ಬರ್ಗರ್ ಯಾಕೆ ಫಸ್ಟ್ ಕೊಡಿಸಿದ್ರು ಅಂತ ಹೇಳಿದ್ರೆ, ಬೆಳಗ್ಗೆ ಟಿಫನ್ ಮಾಡಿದ್ದಿದ್ದು ಅಷ್ಟೇ, ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ತಿಂದ್ಬಿಟ್ಟು ಆಮೇಲೆ ಸುತ್ತಾಡೋಕೆ ಹೋಗೋಣ ಅಂತೇಳಿ ಅವ್ರು ಅದನ್ನು ಕೊಡಿಸಿ ನೆಕ್ಸ್ಟ್ KFC ಕೊಡ್ಸೋಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇವನು ಬಕೆಟ್ ಎತ್ಕೊಂಡು ಬಂದ, ನಾನು ಅದನ್ನು ವಿಡಿಯೋ ಮಾಡೋದು ಮರೆತುಬಿಟ್ಟಿದ್ದೆ. ಅದಕ್ಕೆ ಮತ್ತೆ ಹೋಗಿ ಬರ್ತಾಯಿದ್ದಾನೆ ಇವನು. ಆಹಾ, ಬಿಸಿ ಬಿಸಿ KFC ಬಂತು. ಇನ್ನು ಫುಲ್ಲು ಹಂಚಾಕೋದೇ ಕೆಲಸ. 4 ಜನನ ಫುಲ್ಲು ಒಂದು ಬಕೆಟ್ ತಿಂದಾಕ್ಬೇಕು ಇವಾಗ. ವೈ ಮಾಲ್ ಹಿಡಿಬಾರ್ದು ಗುಂಡ, ತಿನ್ನೋದೆಲ್ಲ ಹಿಡಿಬಾರ್ದು. ಏನು ಬೇಜಾರು ನಮ್ಮ ಕಾಸಲ್ಲಿ ನಾವು ತಿನ್ನೋಕೆ ಏನು ಬೇಜಾರ? ಯಾರ್ಕ ಒಂದ್ಸರಿ ತಿಂದರೆ ಜ್ಯೂಸ್ ಕೊಟ್ಬಿಡ್ಬೇಕು. ಸರಿ ಸರಿ ಕೊಡ್ತೀನಿ. ಇನ್ನು ರಾಯನಂತೂ ಒಂದು ಬೈಟ್ ತಿನ್ನೋದು, ಒಂದೊಂದು ಜ್ಯೂಸ್ ಕುಡಿಯೋದು, ಮತ್ತು ಸಾಸ್ ಹಾಕ್ಕೊಳೋದು. ಅವನು ಅರ್ಧ ಲೆಗ್ ಪೀಸ್ ತಿನ್ನೋಷ್ಟರಲ್ಲಿ ಫುಲ್ಲು ಒಂದು ಕೋಕ್ ಗ್ಲಾಸ್ ಫುಲ್ಲು ಖಾಲಿ ಮಾಡಿದ್ದಾನೆ. ಇನ್ನು ಅವನು ಈ ಮಸಾಲೆ ಸಾಸ್ ಅಂತೂ, ಮಸಾಲೆ ಸಾಸಲ್ಲ ಇದು ತಂಡೂರಿ ಮಸಾಲೆ ಸಾಸ್ ಅಂತೂ ಸೂಪರಾಗಿರುತ್ತೆ ತಿನ್ನೋಕ್ಕಂತೂ. ನನಗಂತೂ ಈ ಮೈನಸ್ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ತಿನ್ನಬೇಕಾದ್ರೆ.
ಇನ್ನು ಚಿಕನ್ ಫುಲ್ಲು ಎಲ್ಲ ಖಾಲಿ ಮಾಡಾಕಿದ್ರಿ ಫುಲ್ಲು ಹೊಟ್ಟೆ ತುಂಬೋಯ್ತು. ಬರ್ಗರ್ ತಿನ್ನೋ ಬದಲು ಬರೀ KFCನೇ ತೊಗೊಬೇಕಾಗಿತ್ತು ಅನಿಸ್ತೈತೆ. ಇನ್ನು ನಾನಂತೂ ಬರ್ಗರ್ ಅದೆಲ್ಲ ತಿನ್ನಲ್ಲ. ತುಂಬ ಇಷ್ಟಪಟ್ಟು ತಿನ್ನೋದಂದರೆ KFC ಚಿಕನ್ ಒಂದೇ. ಬರ್ತ್ಡೇ ಟ್ರೀಟ್ ಎಲ್ಲ ಮುಗೀತು. ಇನ್ನು ಮನೆಗೆ ಮತ್ತೆ ಹೊರಡ್ತಾ ಇದ್ದೀರಿ. ಇಲ್ಲಿ ಹೋಗ್ಬೇಕಾದ್ರೆ ಆವಾಗಲೇ ನಾವು ನೋಡ್ದಂಗೆ ಡೈನೋಸರ್ಸು ಮತ್ತು ಇನ್ನೂ ವೈಲ್ಡ್ ಅನಿಮಲ್ಸ್ ಎಲ್ಲ ಇಟ್ಟಲ್ಲಿ ಮಾಡಿದ್ದಾರೆ. ಇನ್ನು ಅದನ್ನು ಒಂದು ಸತಿ ರಾಯನ್ಗೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತೇಳಿ ನಾವು ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ಜ್ಯುವೆಲ್ಲರಿ ಶಾಪಲ್ಲಿ ನನಗೆ ಒಂದು ತುಂಬಾ ಇಷ್ಟ ಆಯಿತು. ಅದರಲ್ಲಿ ಒಂದೇ ಒಂದು ರಿಂಗ್ ಮಾತ್ರ ತಗೊಂಡ್ವಿ, ಚೆನ್ನಾಗಿತ್ತು ಅಂತ ಹೇಳಿ. ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಯಿತು, ಬಟ್ ನೋಡೋಕ್ಕಂತೂ ತುಂಬಾ ಬ್ಯೂಟಿಫುಲ್ಲಾಗಿದೆ ರಿಂಗ್ ಅಂತೂ. ಇನ್ನು ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ, ಇದನ್ನೆಲ್ಲ ತೊಗೊಂಡ್ಬೇಡ ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಬಟ್ ಏನಂದರೆ ನಾನು ಇಷ್ಟಪಟ್ಬಿಟ್ಟೆ ಅಂತೇಳಿ ಒಂದು ರಿಂಗ್ ಕೊಡಿಸಿದ್ರು. ನನಗಂತೂ ತುಂಬಾ ಇಷ್ಟ ಆಯ್ತು ಅದು. ಏನಾದರೂ ಸರಿ ಒಂದು ಕೇಳಿಬಿಟ್ಟಿದ್ದೀನಿ ಅಂದರೆ ಅದನ್ನು ತಗೊಳಿಸೋವರೆಗೂ ಸಮಾಧಾನ ಆಗಲ್ಲ ನನಗೆ. ಇನ್ನು ಅವರಂತೂ ಬೇಡ ಅಂತ ಹೇಳಿದ್ರು ಬಿಟ್ಟಿಲ್ಲ ತೆಗೆಸ್ಕೊಳ್ಳೋವರೆಗೂ. ನಾನು ಸುಮ್ಮನೆ ವೇಸ್ಟ್ ಖರ್ಚು ಮಾಡೋದು ಯಾಕಂತ ಅಷ್ಟೇ ನಮ್ಮ ಮನೆಯವ್ರು ಬೈತಾರೆ. ಏನಾದರೂ ಯೂಸ್ ಆಗೋ ಥರ ಇದ್ದರೆ ಮಾತ್ರ ಅವರು ಇಷ್ಟಪಟ್ಟು ಕೊಡಿಸ್ತಾರೆ. ಇನ್ನು ಬರ್ತ್ಡೇ ದಿನ ಕೇಳಿದ್ದೀನಿ ಅಂತೇಳಿ ಇವತ್ತು ಕೊಡಿಸಿದ್ದಾರೆ. ಇನ್ನು ಅದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಕೈಗೆ. ನಮ್ಮ ರಾಯನಂತೂ ಈ ಎಕ್ಸ್ಲೇಟ್ರಲ್ಲಿ ತುಂಬ ಪಟ್ ಅಂತ ಹತ್ಬಿಡ್ತಾನೆ. ನನಗೆ ಒಂದೊಂದು ಟೈಮ್ ಭಯ ಆಗುತ್ತೆ ಹತ್ತೋದ್ರಲ್ಲಿ. ಇನ್ನು ಅವರಪ್ಪ ಇನ್ನು ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಪಟ್ ಅಂತ ನಿಂತ್ಕೊಂಡ್ಬಿಡ್ತಾನೆ. ಅದು ಯಾವ ಕಡೆ ಹೋಗುತ್ತೆ ಅನ್ನೋದು ಕೂಡ ನೋಡಲ್ಲ ಅವನು, ಅಷ್ಟು ಈಸಿಯಾಗಿ ಹತ್ಬಿಡ್ತಾನೆ ಅದರಲ್ಲಿ. ಇನ್ನು ಇಲ್ಲಿ ನಮ್ಮ ಗುಂಡ ಮತ್ತು ನಮ್ಮ ಮನೆಯವರು ಇಬ್ಬರು ಸ್ವಲ್ಪ ಬೇಗ ಹೋಗೋಣ ಅಂತೇಳಿ ರಾಯನ್ನ ಕರ್ಕೊಂಡು ಬರ್ತಾಯಿದ್ದಾರೆ. ಎಲ್ಲಿಗಾದರೂ ಹೋಗಲಿ ನನಗೆ ರಾಯನ್ನ ಕ್ಯಾರಿ ಮಾಡೋ ಸ್ವಲ್ಪ ಬಾಧೆ ಕಮ್ಮಿ ಇರುತ್ತೆ. ಅವರಿಬ್ಬರೇ ಕ್ಯಾರಿ ಮಾಡ್ತಾರೆ ಅವನ್ನ. ಇನ್ನು ಇದ್ರ ಒಳಗಡೆ ಹತ್ರ ಹೋಗಿ ನೋಡಬೇಕಂದ್ರೆ ಒಬ್ಬರಿಗೆ 200 ಚಾರ್ಜ್ ಮಾಡ್ತಾರೆ ಇಲ್ಲಿ. ಬಟ್ ನನಗೇನೋ ಅದು ವರ್ತ್ ಅನಿಸಿಲ್ಲ. ದೂರದಿಂದನೇ ನೋಡಿಕೊಂಡು ನಾವು ಮತ್ತೆ ಇಲ್ಲಿ ಹೊರಗಡೆ ಹೋಗ್ತಾಯಿದ್ದೀರಿ. ನಮ್ಮ ಮನೆಯವರು ಮತ್ತು ಗುಂಡ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತೇಳಿ ಇಬ್ಬರೂ ಫೋಟೋಸ್ ಇಡ್ಸ್ಕೊತಿದ್ದಾರೆ. ಬಟ್ ನಮ್ಮ ರಾಯನಂತೂ ಯಾವುದಕ್ಕೂ ಕೋಪ್ರೇಟ್ ಮಾಡ್ತಾಯಿಲ್ಲ. ಇನ್ನು ನಮ್ಮ ಗುಂಡ ಅಂತೂ ದೊಡ್ಡ ಫೋಟೋಗ್ರಾಫರ್ ಇವನು. ಯಾವ ಥರ ಬೇಕೋ ಫೋಟೋ ಹಿಡಿತಾನೆ, ಯಾವ ಥರ ಬೇಕೋ ವಿಡಿಯೋ ಮಾಡಿಕೊಡ್ತಾನೆ, ಯಾವುದನ್ನು ಹೇಳ್ಸ್ಕೊಳಲ್ಲ. ಬಟ್ ನಮ್ಮ ಮನೆಯವ್ರು ಮಾತ್ರ ಒಂದು ಫೋಟೋನೂ ಚೆನ್ನಾಗಿ ಹಿಡಿಯೋಕ್ಕೆ ಬರಲ್ಲ, ಒಂದು ವಿಡಿಯೋನೂ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಂತ ಯಾವಾಗಲೂ ಬೈತಾರೆ ಇವನ್ನ. ಇನ್ನು ಇವನಂತೂ ಫುಲ್ಲು ಒಂಥರ ಪೋಸಸ್ ಕೊಟ್ಟಿದ್ದೆ. ಅವ್ನಿಗೇನೋ ಒಂಥರ ಕ್ರೇಜು ಈ ಥರ ಫೋಟೋಸು ಇಡ್ಸ್ಕೊಬೇಕು ಅಂದರೆ. ಹೀರೋ ಥರ ಇದೆಯಾ ಗುಂಡ? ಹೀರೋ ಥರ ಇದೆಯಾ ಬಿಡು. ದೊಡ್ಡ ಫೋಟೋಗ್ರಾಫರ್ ನಿಮ್ಮ ಮಾವನು ಗುಂಡ. ಇವರಿಬ್ಬರು ಎಂಥ ಕಳ್ರಂದರೆ ಅವ್ರಿಗೆ ಯಾವ ಥರ ಫೋಟೋ ಬೇಕೋ ಅವ್ರು ಮಾತ್ರ ಇಡ್ಸ್ಕೊತಾರೆ. ನಮ್ಮನ್ನು ಮಾತ್ರ ಕ್ಯಾರೇ ಮಾಡಲ್ಲ. ಅವರಿಬ್ಬರು ಹೆಂಗೆ ಬೇಕೋ ಹಂಗೆ ಫೋಟೋಗಳು ಇಡ್ಸ್ಕೊತಾರೆ ಯಾವಾಗಲೂ ಅಷ್ಟೇ. ಅವರು ಹಿಡಿಬೇಕಂತೆ ಅಪ್ಪೋ ಇಲ್ಲಡ, ಹಾಫ್ ಹಿಡಿಬೇಕಂತೆ ಅವರಿಬ್ಬರನ್ನ ಹಾಫ್ ಹಿಡಿಬೇಕಂತೆ. ನೋಡಿ ಇಲ್ಲಿ ಹಾಫ್ ಹಿಡಿಬೇಕಂತೆ ಅವರಿಬ್ಬರನ್ನ. ಹಿಡಿಯೋಣ, ಏನು ಬೇಕು ನಿನ್ಗೇನು ಬೇಕು? ಅಜ್ಜಿ ಏನು ಚೆನ್ನಾಗಿ ನಗೀತಾ ಇದೆ ಗೊತ್ತಿ. ವಾವ್, ಸೂಪರಾಗಿ ನಗೀತಾ ಇದೆ ಅಜ್ಜಿ. ಇನ್ನು ನನಗೇನೋ ಈ ಪ್ರಾಣಿಗಳನ್ನ ನೋಡಬೇಕು ಅಂತ ಇಷ್ಟ ಆಯಿತು. ಅದಕ್ಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಇಲ್ಲೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲ, ಫುಲ್ ಬಂದಿಲ್ಲ. ಈ ಮಾಲಲ್ಲಿ ಬಂದರೆ ಒಂದೇ ಡಿಸ್ಟರ್ಬೆನ್ಸ್. ನಾವೇನು ವಿಡಿಯೋ ಮಾಡಬೇಕಾದ್ರೂ ನಾವೇನು ಮಾತಾಡಿದ್ರೆ ಏನೂ ಕೇಳಿಸಲ್ಲ. ಇನ್ನು ನೆಕ್ಸ್ಟ್ ಆ ವಿಡಿಯೋನೆಲ್ಲ ಎಡಿಟ್ ಮಾಡಬೇಕಾದ್ರೆ ಕಷ್ಟ ಏನಂತ ನನಗೆ ಗೊತ್ತಾಗುತ್ತೆ ಮನೆಯಲ್ಲಿ. ಇನ್ನು ಇಲ್ಲಿ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಥರ ಡೆಕೋರೇಷನ್ ಮಾಡಿರೋದು ಮತ್ತು ಈ ಥರ ಪ್ರಾಣಿಗಳನ್ನೆಲ್ಲ ಅಲ್ಲಿ ನಿಲ್ಲಿಸಿರೋದು ಅದನ್ನೆಲ್ಲ ತೋರ್ತಾ. ಇನ್ನು ಹೊರಗಡೆ ಎಂಟ್ರೆನ್ಸ್ ಇದೆಯಲ್ಲ, ಎಂಟ್ರೆನ್ಸಲ್ಲಿ ಈ ಥರ ದೊಡ್ಡದಾಗಿ ಒಂದು ಡೈನೋಸರ್ನ ಗ್ರೀನ್ ಕಲರಲ್ಲಿ
ಈ ಥರ ಮಾಡಿ ನಿಲ್ಲಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕಂತೂ. ಹೊರಗಡೆಯಿಂದ ರೋಡಲ್ಲಿ ಹೋಗ್ಬೇಕಾದ್ರೇ ಇದು ಕಾಣಿಸುತ್ತೆ. ತುಂಬಾ ಕ್ಯೂಟಾಗಿ ಅನ್ನಿಸ್ತಾ ಇತ್ತು ಇಲ್ಲಿ. ಇನ್ನು ಇದನ್ನೆಲ್ಲ ಕ್ರಿಸ್ಮಸ್ಗೆ ರೆಡಿ ಮಾಡಿರೋದು. ಬಟ್ ಇವತ್ತು ಬರ್ತ್ಡೇ ಇತ್ತಂತ ನಮ್ಮ ಮನೆಯವರು ಕರ್ಕೊಂಡು ಬಂದಿದ್ದು ಇಲ್ಲಿಗೆ. ಇನ್ನು ಈ ಮಾಲಲ್ಲಿ ನೋಡಿದ್ದು ಇದು ಫಸ್ಟ್ ನಾವು ಬಂದಿದ್ದು ಇಲ್ಲಿಗೆ. ನನ್ನನ್ನು ಫಸ್ಟ್ ಟೈಮ್ ಕರ್ಕೊಂಬಂದಿರೋದು ಅವರು. ಇನ್ನು ನೋಡಿದ್ದೆಲ್ಲ ಮುಗೀತು ಸುಮಾರು. ಇವಾಗ ನಾವು ಬಂದು ಒಂದು 2 ಅವರ್ ಇದ್ರೊಳಗಡೆ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತಾ ಇದ್ದೀರಿ. ಇನ್ನು ಇವಾಗ ನಾವು ಮನೆಗೆ ಹೋಗೋ ಟೈಮ್ ಆಯಿತು. ಇನ್ನು ಟ್ರೈನ್ ಮಿಸ್ ಆಗಿಬಿಟ್ರೆ ಮತ್ತೆ ಸಿಗಲ್ಲ, ಲೇಟ್ ಆಗಿಬಿಡತ್ತೆ. ಇನ್ನು ಅಷ್ಟರಲ್ಲಿ ಮನೆಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀರಿ. ಇನ್ನು ನಮ್ಮ ಮನೆಯವರು ಯಾವುದೇ ಪ್ಲ್ಯಾನ್ ಮಾಡ್ದಿರ ಕರ್ಕೊಂಡು ಬಂದಿದ್ದು ಇವತ್ತು ಸರ್ಪ್ರೈಸ್ ಕೊಡೋಕ್ಕಂತೇಳಿ. ಇನ್ನು ನನಗೇನೋ ಅಷ್ಟೊಂದು ಇದಿರಲ್ಲ, ಹೋಗಬೇಕು ಇಲ್ಲೆಲ್ಲ ನೋಡಬೇಕು ಅಂತೇಳಿ ಅಷ್ಟೊಂದೇನು ಆಸೆ ಇರಲ್ಲ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಮನೆಯವರು ನನಗೋಸ್ಕರ ಫಿಶ್ ಮಾಡ್ತಾಯಿದ್ದಾರೆ. ಇನ್ನು ಫಿಶ್ ಈ ಥರ ಮಾಡಿ ಅದನ್ನು ತವಾ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಬರ್ತ್ಡೇ ಅಂತೇಳಿ ನನಗೋಸ್ಕರ ಅವರೇ ಕೈಯಾರೆ ಮಾಡಿ ಕೊಟ್ಟಿದ್ದಾರೆ. ಇನ್ನು ಇಷ್ಟು ಮಾತ್ರ ಮಾಡಿಕೊಟ್ರೆ ನನಗಷ್ಟೇ ಸಾಕು. ನನಗೆಲ್ಲೂ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡಿಸ್ಬೇಕು, ತಿನ್ನಬೇಕು ಅದೆಲ್ಲ ಏನು ಅಷ್ಟೊಂದು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಈ ಥರ ಸ್ವಲ್ಪ ನನಗೇನಾದರೂ ಬೇಕಂದಿದ್ದು ಮಾಡಿಕೊಟ್ರೆ ನನಗೆ ಅದೇ ಖುಷಿ. ನಮ್ಮ ಮನೆಯವರಂತೂ ಯಾವಾಗಲೂ ಮನೆಯಲ್ಲೇ ಇರ್ತೀರಿ, ಹೊರಗಡೆ ಹೋಗಿ ಸ್ವಲ್ಪ ಚೇಂಜ್ ಇರುತ್ತೆ ಮೈಂಡ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇನ್ನು ಈ ಫಿಶ್ ಅಂತೂ ತುಂಬಾ ಸಖತ್ತಾಗಿದೆ. ಒಂದು ಮುಳ್ಳು ಕೂಡ ಸಿಗ್ತಾ ಇಲ್ಲ, ಅಷ್ಟೊಂದು ಇದಿದೆ. ಇನ್ನು ಅಷ್ಟರಲ್ಲಿ ನಾನು ಮನೆಯಲ್ಲಿ ಕೇಕ್ನ ರೆಡಿ ಮಾಡಿದ್ದೀನಿ. ಹೊರಗಡೆಯಿಂದ ತಂದು ತಿನ್ನೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳಿ ನಾನೇ ಮನೆಯಲ್ಲಿ ಕೇಕ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಓರಿಯೋ ಬಿಸ್ಕೆಟ್ ತಂದು ಅದರಲ್ಲಿ ಮಾಡ್ಕೊಂಡಿರೋದು. ಇನ್ನು ನಮ್ಮ ಮನೆಯವರು ಓವೆನ್ ತಂದವಾಗಿಂದ ನಾನು ಇದೇ ಫಸ್ಟ್ ರೆಸಿಪಿ ಮಾಡಿರೋದು. ನನ್ನ ಬರ್ತ್ಡೇ ದಿನ ಕೇಕ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇನ್ನು ಕ್ರೀಮ್ ಕೂಡ ಅಷ್ಟೇ, ಅದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಬರೀ ಬಟರು ಮತ್ತು ಚಾಕೋ ಪೌಡ್ರು ಮತ್ತು ಇನ್ನೊಂದು ಹಾಲು ಮತ್ತು ಸಕ್ಕರೆ ಪೌಡ್ರ್ ಹಾಕಿ ಮನೆಯಲ್ಲೇ ಮಾಡ್ಕೊಂಡಿರೋದು. ತುಂಬಾ ಟೇಸ್ಟಿಯಾಗೂ ಇತ್ತು, ಚೆನ್ನಾಗೂ ಇತ್ತು ತಿನ್ನೋಕ್ಕಂತೂ. ಇನ್ನು ನಮ್ಮ ಗುಂಡ ಬಂದಿದೆ ತಡುವ ಫಸ್ಟ್ ನಾನೇ ಕಟ್ ಮಾಡ್ತೀನಿ, ಬರ್ತ್ಡೇ ಇರಲಿ ಯಾವುದಿರಲಿ ನಾನೇ ಕಟ್ ಮಾಡ್ತೀನಿ ಅಂತೇಳಿ ಹಠ ಮಾಡ್ತಾಯಿದ್ದ. ಇನ್ನು ನಾನು ಈ ಥರ ಕ್ರೀಮ್ನೆಲ್ಲ ಹಚ್ಕೊತಾ ಇದ್ದೀನಿ ಕೇಕ್ಗೆ. ನಾನು ಕೇಕ್ನ ರೆಡಿ ಮಾಡಿ ಇಟ್ಟಿದ್ದಾಯಿತು. ಇನ್ನು ನಮ್ಮ ಮನೆಯವರು ಬ್ರೆಡ್ಡಿಗೆ ಹಾಕ್ಕೊಂಡು ತಿನ್ನೋದಕ್ಕೆ ಯಾವುದೋ ಒಂಥರ ಕ್ರೀಮಿ ಆಗಿರೋದು ಬಟರಲ್ಲಿ ಏನೋ ಮಾಡ್ತಾಯಿದ್ದಾರೆ, ಅದ್ರ ಹೆಸರೇನೋ ಗೊತ್ತಿಲ್ಲ ನನಗೆ. ನಮ್ಮ ಮನೆಯವರು ಕೇಕ್ ತಿನ್ನಿಸ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ಒಂದು ಪೀಸ್ ಕಟ್ ಮಾಡಿ ಆಲ್ರೆಡಿ ಅವನ ಬಾಯಿಗೆ ಹಾಕ್ಕೊಂಬಿಟ್ನೋ. ಇನ್ನೊಂದು ಪೀಸ್ ಕಟ್ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರು ತಿನ್ನಿಸ್ಲಿ ಅಂತೇಳಿ. ಇನ್ನು ನಮ್ಮ ಗುಂಡ ನನ್ನ ಬರ್ತ್ಡೇ ಅಂತ ತಿನ್ನಿಸು ಕೂಡ ತಿನ್ನಿಸಿಲ್ಲ, ಅವನೇ ಎತ್ತಿ ಫಸ್ಟ್ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಕೇಕ್ನ. ತೆಗಿತಿದ್ದೀವಿ ಫ್ರೆಂಡ್ಸ್, ನೋಡಿ ಕೊಯ್ದು ಹಾಕೋದು. ಅಲ್ಲ ಕಷ್ಟಪಟ್ಟು ಮಾಡಿಬಿಟ್ಟು ನೀನು ಕೊಯ್ಯಕ್ಕ ಮಾಡಿರೋದು ಯಾರೋ ಕೊಯ್ಲೆ ಕೇಕ್ ತಿನ್ನೋದು ಯಾರೋ ಎಲ್ಲರ ಗುಂಡ ಇದರಲ್ಲಿ ಕೇಕ್ ಬರ್ಸ್ತಾರೆ ನೋಡು. ಕೊಯ್ಯಾಕ ವಾವ್ ಸೂಪರಾಗಿ ಬಂದಿತ್ತು ನೋಡ. ಸರಿಯಾಗಿರಲಿ ಬ್ರೈಟ್ನೆಸ್ ಸಿಕ್ಕಲ್ಲ ನಾಯಿ. ನಾನು ಇಷ್ಟು ಕಷ್ಟಪಟ್ಟು ಕೇಕ್ ಮಾಡಿದ್ರೆ ನೀನು ಬ್ರೈಟ್ನೆಸ್ ಇಲ್ದಿರ ವಿಡಿಯೋ ಮಾಡ್ತಾ ಇದೀಯ. ಇಡಿ ಇಲ್ಲಿ ಬಂದು ತಿನ್ನೋದ್ರಾಗ ಅವನೇ ಫಸ್ಟು. ಆಯ್ತು ಹಾಕೋ, ತಿನ್ಬಿಟ್ಟೆ. ಟೇಸ್ಟ್ ಹೆಂಗೈತಿ ಹೇಳು. ತಿನ್ನು ಫಸ್ಟ್, ಹಂಗೆ ತಿನ್ನು, ಕೈಯಲ್ಲಿ ತಿನ್ನು. ದೊಡ್ಡ ಅಲ್ಲಿ ಅದ್ರೊಳ್ಳೆ ಐತೆ ಬೇಷ್ ಇರೋ ತಿಂತ. ಇಲ್ಲ ಆಯ್ತು, ನಂಗೆ ತಿನ್ಸೋಗ್ಲಿ, ನಂತಾನೆ ಬರ್ತಡೆ ಇರು. ಬರ್ತೈತಾ? ಹಾಂ ತಿನ್ಸು. ಹಾಫ್ ಆನ್ ಅವರಿಂದ ಈ ರೆಸಿಪಿ ಮಾಡ್ತಿದ್ದಾರೆ. ನಮ್ಮ ಮನೆಯವ್ರಿಗೆ ಈ ಥರ ಕಲ್ಸೋದು ಬಂದಿಲ್ಲ. ಇನ್ನು ಅದನ್ನೆಲ್ಲ ನೀಟಾಗಿ ಕಲಸಿ ಈ ಥರ ಕ್ರೀಮಿಯಾಗಿ ಮಾಡಿ ಏನೋ ಬ್ರೆಡ್ಗೆ ಮತ್ತು ಬನ್ನಿಗೆ ಹಾಕ್ಕೊಂಡು ತಿನ್ನೋದಕ್ಕೆ ಅಂತ ಮನೆಯಲ್ಲೇ ಮಾಡಿಟ್ಕೊಂಡಿದ್ದಾರೆ. ಚೆನ್ನಾಗಿದೆ, ಟೇಸ್ಟ್ ಅಂತೂ ತುಂಬಾ ಸೂಪರಾಗಿದೆ. ದೊಡ್ಡ ಬೋಲ್ ನೋಡಿ ನೀನು ಮಿಕ್ಸ್ ಮಾಡಿದ್ರೆ ಅದು ಮಿಕ್ಸ್ ಆಗಿಲ್ಲ, ಅದು ಇವಾಗ ನೋಡು ಬೇಡ ಎಲ್ಲ ಬೆಳಕ. ಇಂಟರ್ನ್ಯಾಷನಲ್ ಶಾಪ್ ನೀನು ಗೊತ್ತಿರಲ್ಲಕ್ಕ, ಗೊತ್ತಪ್ಪ, ಅದಕ್ಕೆ ಮಾಡ್ತಾ ಇಲ್ಲ. ಬಂದ್ಕೊಳ್ಳ ಟೀ ಇದೇನಿದು? ಟೀ ಪ್ಲಸ್ ಬನ್. ಏ ಬುಜ್ಜಿ, ಇದೆ ನಾನು ಮಾಡಿರೋ ಕ್ರೀಮೇ ಬುಜ್ಜಿ, ಇದು ತಾನೇ ತಾನೇ.
ನಾಟ್ ಬ್ಯಾಡ್ ಅಲ್ಲ ಕಾಯ್ ಇಸ್ ಬ್ಯಾಡ್ ಅನ್ನ 100 ಜನ್ಮಕ್ಕೂ ಅಂತ ಸಾಂಗ್ ಹೇಳ್ಬೇಕು ಇವಾಗ. ನಾನು ತಿನ್ನಿಸಿದ್ರೆ ಮಾತ್ರ ತಿನ್ಬೇಕು. ಹಂಗೆ ಹಿಂಗೆ ಅಲ್ಲಿ ವಿಡಿಯೋ ಬರ್ತಾರೆ. ಮೆಲ್ಲಿಗೆ ತೆಗಿಯೋ ಬಾಯಪ್ಪು. ಸಾಕು 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 ನೋಡಮ್ಮ. ಸಾಕು ಇನ್ನು ಅವ್ರನ್ನ ತಿನ್ನಿ. ಅದನ್ನೆಲ್ಲ ಪಾರ್ಸಲ್ ಮಾಡಕ್ಕ ಕಾಲೇಜಾಗ ಕೊಟ್ಬಿಡ್ತೀನಿ ಹುಡುಗರ್ಗ. ನೀನು ಕೊಡೋದೇ ದಂಡಿಗ ಕಾಲೇಜಾಗಿರೋರ್ಗೆಲ್ಲ ಕೊಡ್ಬೇಕಾ? ವಿಡಿಯೋ ಬೇಡ ಬೇಡ ಇನ್ಸಲೇ ಕೈ ಇನ್ಸಲೇ ಸ್ವಲ್ಪ ಸಮಯ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.